ಇಂದಿನ ನಗೆಗುಳಿಗೆಗೆ ಸ್ವಾಗತ. ಇಂದಿನ ವಿಷಯ ನಟ್ಟು ಬೋಲ್ಟ್ಗೆ ಎಣ್ಣೆ. ಏನಲ್ಲ ಚಪ್ರ, ಏನಿಲ್ಲ ಇವತ್ತಿನ ಸುದ್ದಿ? ಆಟೆ ಕಟ್ಟೆನಲ್ಲಿ ಭಾಳ ಖುಷಿಯಾಗಿದ್ದೀರಿ. ಸುದ್ದಿ ಏನೋ ತುಂಬ ಅವೆ ಕಣೋ. ನಟ್ಟು ಬೋಲ್ಟು, ಡುಮಿಗಳು, ಕಾಮಿಡಿ ಪೀಸ್ಗಳು, ಅರೆ ಹುಚ್ಚರು, ಪೇಮೆಂಟ್ ಗಿರಾಕಿಗಳು ಸಾಕಾ ಬೇಕಾ? ಶಿವನೇ ಶಂಭುಲಿಂಗ, ಸಾಕು ಬಿಡಪ್ಪ. ತಲೆ ಕೆಡ್ತೈತಿಗಡ್ಲೆ. ಈ ಸೀರಿಯಲ್ ನೋಡೋ ಹೆಣ್ಮಕ್ಳಿಗೆ, ನ್ಯೂಸ್ ನೋಡೋ ಗಂಡು ಮಕ್ಕಳಿಗೆ BP ಬರೋದು ಗ್ಯಾರಂಟಿ ಬಿಡ್ಲ. ಅಣ್ಣ, ಹಂಗೆಲ್ಲ ತಲೆ ಕೆಡಿಸ್ಕೋಬಾರ್ದು, ಸುಮ್ಮನೆ ಮಜಾ ತಗೋಬೇಕು. ಈಗ ಅದು ಯಾವುದೋ ನಟ್ಟು ಬೋಲ್ಟು ವಿಚಾರ, ಅದು ಪಾಸಿಟಿವ್ ಆಗಿ ತಗೋಬೇಕು. ಅದೇ ಹಂಗೆಲ್ಲ ಪಾಸಿಟಿವ್ ಆಗಿ ತಗೊಳ್ಳೋದು. ಈಗ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ನಿಜ. ಯಾರಿಗೆ ಎಲ್ಲಿ ತೆರಿಗೆ ಸೋರಿಕೆ ಆಗೋ ಕಡೆ ನಟ್ಟು ಟೈಟ್ ಮಾಡಬೇಕು. ಲಂಚ ಹೊಡಿಯೋರಿಗೆ, ಭೂಮಿ ನುಂಗೋರಿಗೆ, ಕೊಲೆ ಸುಲಿಗೆ ಮಾಡೋರಿಗೆ ನಟ್ಟು ಬೋಲ್ಟು ಟೈಟ್ ಮಾಡಬೇಕಲ್ವೇನ್ಲ? ಕರೆಕ್ಟ್ ಕಣ್ಣನ್ನ. ಸಿನಿಮಾದವರು ಈಗ ಅದನ್ನ ಪಾಸಿಟಿವ್ ಆಗಿ ತಗೊಂಡವ್ರಂತೆ. ಅದು ಹೆಂಗಲ್ಲ? ಇನ್ನು ಮುಂದೆ ಹೀರೋಗಳು ಮಚ್ಚು ಲಾಂಗು ಬಿಟ್ಟು ದೊಡ್ಡ ಸ್ಪ್ಯಾನರ್ ಹಿಡ್ಕೊಂಡು ಫೈಟ್ ಮಾಡ್ತಾರಂತೆ. ಸರಿಯಾದ ಐಡಿಯಾ ಕೆಲ. ಏನೇ ಆದರೂ ಕೆಲ ರಾಜಕಾರಣಿಗಳ ನಾಲಿಗೆ ಟೈಟ್ ಮಾಡೋಕ್ಕಾಗಲ್ಲ ಬಿಡಲ್ಲ. ಅವ್ರ ನಾಲಿಗೆಗೆ ನಟ್ಟೆ ಇರಲ್ಲ, ಬೋಲ್ಟು ಇರಲ್ಲ ಕೆನೆ. ಹ್ಞೂ ಕಣಣ್ಣ, ಈ ಗುಡ್ಡೆದು ನಟ್ಟು ಬೋಲ್ಟು ಟೈಟ್ ಮಾಡಬೇಕಲ್ಲ, ಯಾವಾಗಲೂ ಉದುರಿ ಬೀಳ್ತಾನೆ ಇರ್ತದೆ. ಬಿಡ್ಲ, ಅವನು ನನ್ನ ನಟ್ಟು ಬೋಲ್ಟು ಮೊದಲೇ ಟೈಟ್ ಆಗಬೇಕಾರ ಅವು ಹೆಂಡ್ತಿ ಬಿಟ್ಟಲ್ಲ, ಎಲ್ಲನ ಟೈಟ್ ಮಾಡಿ ಯಾವಾಗ್ಲೂ ಕಳಿಸ್ತಾನೆ ಇರ್ತಾಳೆ. ಇವನು ಎಣ್ಣೆ ಬಿಟ್ಕೊಂಡು ಸಡ್ಲೆ ಮಿಡ್ಕೇತಾನೆ ಅಟಿಯಕ್ಕಲ್ಲ. ನಿನ್ನ ಹೋಗಲೈ. ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳುಹಿಸಿ. ಇದೊಂದು ನಗೆಗುಳಿಗೆ, ನಕ್ಕು ಮರೆಯಲು ಮಾತ್ರ. ಯಾವಾಗಲೂ ನಗ್ತಾ ಇರಿ, ಚೆನ್ನಾಗಿರಿ, ಆಯಸ್ಸು ಹೆಚ್ಚಾಗುತ್ತೆ. ಕೇಳಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.